ಯಾರು ಯಾರಿಗೆ ಯಾರುಂಟು, ನನ್ನದೆನ್ನುವ ತನ್ನ ಮೋಹ ಉಂಟು, ನನ್ನದಲ್ಲ ಎನ್ನುವಾಗ ಏನೂ ಇಲ್ಲದಂತೆ ಸಕಲವು ಹೇಮರೆಡ್ಡಿ ಮಲ್ಲಮ್ಮನ ಸ್ವರೂಪವೆಂದ ನಮ್ಮ ಶ್ರೀಮಾಧವ ಅಂತ ಹೇಳ್ತಾರೆ. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಜಗನ್ಮಾತೆ ತಾಯಿಯ ಬದುಕು ಹೆಂಗಿತ್ತು ಅಂತಂದ್ರೆ, ಮನೆಯೊಳಗೆ ಅತ್ತಿ ಮಾವನ ಕಾಟಿತ್ತು, ಆದ್ರೆ ಮನದೊಳಗೆ ಯಾರ ಸ್ಮರಣೆ ಇತ್ತು ಅಂತಂದ್ರೆ ಭಗವಂತ ಪರಮಾತ್ಮ ಚನ್ನಮಲ್ಲಿಕಾರ್ಜುನನ ಸ್ಮರಣೆ ಇತ್ತು. ಮನದೊಳಗೆ ಒಂದು ಮಾತು ಯಾವತ್ತೂ ಮಾಡ್ತಾ ಇದ್ದಳು ತಾಯಿ, ಏನಂತಂದ್ರೆ ಅವನ ನಂಬಿ ಬಂದ ಮೇಲೆ ಅವನಂತಾಗದಿದ್ದರೆ ಈ ಭುವನಕ್ಕೆ ಬಂದು ಫಲವೇನು ಅಂತೇಳಿ ಹೇಮರೆಡ್ಡಿ ಮಲ್ಲಮ್ಮ ನಿರಂತರವಾಗಿ ಶಿವನ ಸ್ಮರಣೆಯನ್ನು ಮಾಡ್ತಾ ಇದ್ದು. ಮನೆಯೊಳಗೊಂದು ಸಣ್ಣ ಮಗು ಅಳತಾ ಇತ್ತು ಅಂತಂದ್ರೆ, ಹಠ ಹಿಡಿತು ಅಂದ್ರೆ ನೀವು ಹಣ ಕೊಟ್ಟು ಸಮಾಧಾನ ಮಾಡುತ್ತನ ಹುಡುಗ ಸಮಾಧಾನ ಆಗೋದಿಲ್ಲ. ಮಗು ಹತ್ರ 10 ರೂಪಾಯಿ ಕೊಡ್ತೀವಿ, ಅದರ ಜಗನ್ಮಾತೆ ಹೇಮರೆಡ್ಡಿ ಮಲ್ಲಮ್ಮ ಜ್ಞಾನ ಪಡ್ಕೋಬೇಕಾದ್ರೆ ಭಗವಂತ ಸಾಕಷ್ಟು ಪರೀಕ್ಷೆಯನ್ನು ಮಾಡೇ ಕೊಟ್ಟಾನ. ಅತ್ತಿ ಬುಟ್ಟಿಯೊಳಗೆ ಜೋಳವನ್ನು ತುಂಬಿ ಬಿತ್ತನೆ ಮಾಡಿ ಬಾ ಅಂತ ಕಳಿಸ್ತಾಳ. ದಾರಿ ಮಧ್ಯದೊಳಗೆ ಹೋಗುವಾಗ ಶಿವ ಎಂತ ಪರೀಕ್ಷೆ ಮಾಡ್ತಾನ ಪರಮಾತ್ಮ ಅಂದ್ರೆ, ಭಿಕ್ಷುಕನ ವೇಷದೊಳಗೆ ಬಂದು ನಿಂತು ಹೇಮರೆಡ್ಡಿ ಮಲ್ಲಮ್ಮನ ಎದುರಿಗೆ ನಿಂತು ತಾಯಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನ. 4 ದಿನದಿಂದ ಮನೆಯೊಳಗೆ ಹೆಂಡತಿ ಮಕ್ಕಳು ಉಪವಾಸದಾರ, ಏನಾದರೂ ನೀಡು ತಾಯಿ ಅಂತಂದಾಗ ಹೇಮರೆಡ್ಡಿ ಮಲ್ಲಮ್ಮನ ಕೈಯೊಳಗಿರ್ತಕ್ಕಂಥದ್ದು ಜೋಳದ ಬುಟ್ಟಿ ಇರ್ತದೆ. ಒಂದು ಕ್ಷಣ ತಾಯಿ ವಿಚಾರ ಮಾಡೋದಿಲ್ಲ. ಹೊಲದೊಳಗೆ ಜೋಳವನ್ನ ಬಿತ್ತನೆ ಮಾಡದೇ ಇದ್ರೆ ಅತ್ತಿ ಬೈತಾಳ. ಆದ್ರ ಭಿಕ್ಷುಕ ನಿಂತಾನ, ಅವನಿಗೆ ನೀಡದೇ ಇದ್ರೆ ಮನೆಯೊಳಗೆ ಉಪವಾಸ ಇರ್ತಾರ, ಭವತಿ ಭಿಕ್ಷಾಂದೇಹಿ ಅಂತಂದಾನ. ಶಿವನ ಸ್ಮರಣೆ ಮಾಡ್ತಿರ್ತಕ್ಕಂಥ ಮಹಾಸಾಧ್ವಿ ಶರಣೆ ನೀಡುವುದೊಂದೇ ಗೊತ್ತಿತ್ತು. ಎಲ್ಲ ಜೋಳವನ್ನ ಶಿವನ ವೇಷ ಅಂದ್ರೆ ಭಿಕ್ಷುಕನ ವೇಷದೊಳಗೆ ಬಂದಿರತಕ್ಕಂಥ ಶಿವನ ಉಡಿಯೊಳಗೆ ಹಾಕಿ ಬಿಡ್ತಾಳ ತಾಯಿ. ಈ ದೃಶ್ಯವನ್ನ ಬಾಜು ಹೊಲದೊಳಗಿರ್ತಕ್ಕಂಥ ಎಲ್ಲ ಜನ ನೋಡ್ತಿರ್ತಾರ. ತಾಯಿ ನೀಡಿ 1-2 ಹೆಜ್ಜೆ ಮುಂದೆ ಹೋಗ್ತಾಳೆ. ಜಮೀನ್ ಹತ್ರ ಹೋಗೋದ್ರೊಳಗೆ ಶಿವ ಅಲ್ಲಿಂದ ಪ್ರತ್ಯಕ್ಷ ಆದಂತವನು ಮಾಯಾಗಿ ಹೋಗಿಬಿಡುತ್ತಾನೆ. ತಾಯಿ ಮನೆಗೆ ಹೋಗೋದಿಲ್ಲ. ಶಿವನ ಮೇಲೆ ಅಖಂಡ ವಿಶ್ವಾಸ ಇರ್ತದ. ಓಂ ನಮಃ ಶಿವಾಯ ಮಂತ್ರದ ಜಪವನ್ನ ಮಾಡ್ತಾ ಅಲ್ಲೇ ಇರ್ತಕ್ಕಂಥ ಮರಳನ್ನ ಮಣ್ಣನ್ನ ತಗೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೊಂತ ಜೋಳ ಅಂತ ತಿಳ್ಕೊಂಡು ಮಣ್ಣನ್ನ ಭೂಮಿಯೊಳಗೆ ಬಿತ್ತನೆ ಮಾಡ್ತಾಳೆ ತಾಯಿ. ಅಲ್ಲಿಂದ ಮನೆಗೆ ಬರ್ತಾಳ. ಬರೋದ್ರೊಳಗೆ ಬಾಜು ಹೊಲದವ್ರು ಬಂದು ಅತ್ತಿಗೆ ಚಾಡಿ ಹೇಳಿರ್ತಾರೆ. ಜೋಳವನ್ನ ಭಿಕ್ಷುಕನೇ ಕೊಟ್ಟಿ ಮತ್ತು ಹೊಲದೊಳಗೆ ಏನು ಬಿತ್ತಿ ಬಂದಿ ಅಂತಂದಾಗ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಬಾಯಿಂದ ಉದ್ಗಾರ ಬರ್ತದ, ನಾನು ಬಿತ್ತಿದ್ದು ಜೋಳನದ, ನೀಡಿದ್ದು ಸತ್ಯದ, ಬಿತ್ತಿದ್ದು ಜೋಳನದ, ಅದು ಸತ್ಯದ. ಜೋಳ ಮ್ಯಾಗ ಬೆಳೆಯಾಗಿ ಬಂದಾಗ ನೋಡ್ಲಿಕ್ಕೆ ಬರ್ತದ, ಒಂದಿಷ್ಟು ತಡೀರಿ ಅಂತ ಅತ್ತಿಗೆ ಹೇಳ್ತಾಳೆ. ಅವಾಗ ಅತ್ತಿ ಸುಮ್ಮನಾಗ್ತಾಳ. 15 ದಿನದ ನಂತರ ಮಣ್ಣನ್ನ ಬಿತ್ತಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮನ ತಾಕತ್ತು, ಭಕ್ತಿಯ ತಾಕತ್ತು ಹೆಂಗಿರ್ತದಂದ್ರೆ, ಮಣ್ಣು ಬಿತ್ತಿ ಜೋಳ ತಂದಿರ್ತಕ್ಕಂಥ ಶಕ್ತಿ ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿಯೊಳಗ. ಭಕ್ತಿ